ಒಂದ್ ಸೆಕೆಂಡ್ ಉತ್ತರ ಅಲ್ಲ, ಒಂದ್ ನಿಮಿಷ ಸರ್. ಸಭಾಧ್ಯಕ್ಷರೇ, ಹಿರಿಯ ಶಾಸಕರು ಮತ್ತೆ ನಮ್ಮ ಶಿವಮೊಗ್ಗ ಗ್ರಾಮೀಣ ಶಾಸಕರ ಕಳಕಳಿ ಅರ್ಥ ಆಗ್ತಾ ಇದೆ. ಅವರು ಈಗ ಅರಣ್ಯ ಸಂರಕ್ಷಣೆನೂ ಆಗ್ಬೇಕು. ನಿಮಗೆ ಅರಣ್ಯದ ಬೆಲೆ ಗೊತ್ತಿಲ್ಲ. ಒಂದ್ ನಿಮಿಷ ಮೇಡಮ್, ಅರಣ್ಯ ಸಂರಕ್ಷಣೆ ಬೆಲೆ ಕೂಡ ಅವ್ರಿಗೆ ಗೊತ್ತಿದೆ, ಇಲ್ಲ ಅಂತಿಲ್ಲ. ಮೇಡಮ್ ಅವ್ರು ಹೇಳ್ದಂಗೆ 3ನೇ ತಲೆಮಾರು 4ನೇ ತಲೆಮಾರು. ಆಮೇಲೆ ಇದು ಸಮಸ್ಯೆ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲೂ ಸೋಷಿಯಲ್ ವೆಲ್ಫೇರ್ ನಲ್ಲಿ ಇದ್ದಾಗ ಕೂಡ ಒಂದು ದೊಡ್ಡ ಅಭಿಯಾನನೇ ನಡೆಸಿದ್ವಿ ನಾವು. ನಾನು ಮನವಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಉತ್ತರ ಕೊಡೋದಕ್ಕಿಂತ ಸಾಹೇಬ್ರು ಸಲಹೆ ಕೊಟ್ಟಂಗೆ ಅರಣ್ಯ ಸಚಿವರು, ಕಂದಾಯ ಸಚಿವರು ಸೇರಿ ಎಲ್ಲ ಶಾಸಕರು, ಆ ಭಾಗದ ಶಾಸಕರ ಜೊತೆ ಒಂದು ಮೀಟಿಂಗ್ ಮಾಡಿಸೋ ಜವಾಬ್ದಾರಿ ನಾನು ತಗೋತೀನಿ. ಇಲ್ಲಿ ಮಧು ಬಂಗಾರಪ್ಪ ಅವರು ಕೂತಿದ್ದಾರೆ, ಅವರು ಕೂಡ ಸೇರಿ ಒಂದು ಏನ್ ತಾವು ಮೀಟಿಂಗಿಗೆ ಆದಷ್ಟು ಶೀಘ್ರವಾಗಿ ಕಂದಾಯ ಸಚಿವರಿಗೆ, ಅರಣ್ಯ ಸಚಿವರಿಗೆ ನಾನು ಮನವಿ ಮಾಡ್ಕೋತೀವಿ. ತಾವು ಏನ್ ಬೇಡಿಕೆ ಅದನ್ನ ನಾನು ತಲುಪಿಸ್ತೀನಿ. ಇದು ಕಾಡಾಗಿಲ್ಲ. ನಾನು ಒಂದ್ ನಿಮಿಷ ಹೇಳಿಬಿಡ್ತೇನೆ. ಬಹಳಷ್ಟು ಕಡೆ ಕೆರೆಗಳಿತ್ತು. the nature of the land usage only has changed ಬಹಳಷ್ಟು ಕಡೆ. ಆದ್ರೆ ಅವಾಗ ಯಾವಾಗ ಅರಣ್ಯ ಅಂತಿರ್ತದೆ, ಏನೋ ಇರ್ತದೆ. ನಿಮ್ಗೆ ಗೊತ್ತಿದೆ, ಇಲ್ಲಿ ಬೆಂಗಳೂರಿನಲ್ಲೂ ನಡೀತಾ ಇದೆ, ನಮ್ಮ ಊರುಗಳಲ್ಲೂ ನಡೀತಾ ಇದೆ. ಸೊ ಆದ್ರಿಂದ ಅದನ್ನ ಏನಿದೆ ಅಧ್ಯಕ್ಷರೇ, ಸಾರಿ ಸಚಿವರು, ನನ್ನ ವಿನಂತಿ, ಇದು ರಾಜ್ಯದ ಎಲ್ಲ ಕಡೆಗೂ ಇದೆ. ನನಗೆ ಇದರಲ್ಲಿ ಸಾಕಷ್ಟು ಅನುಭವ ಇದೆ. ಒಂದೇ ನಿಮಿಷ ತಡ್ರಿ, ನಾನು ಹೇಳಿಬಿಡ್ತೀನಿ. ಮಾನ್ಯ ಸಚಿವರಲ್ಲಿ ಶಿವಮೊಗ್ಗದಲ್ರಿ, ಇಡೀ ರಾಜ್ಯದ್ದು, ಇದು ರಾಜ್ಯದ್ದು. ಮಾನ್ಯ ಸಚಿವರೇ, ಒಂದೇ ನಿಮಿಷ ನಾನು ಹೇಳ್ತೇನೆ, ಒಂದು ದಯವಿಟ್ಟು ಕೇಳಿ. ಇದು ಸಮಸ್ಯೆ ಕೇವಲ ಶಿವಮೊಗ್ಗದ ಮಾತ್ರ ಅಲ್ಲ ಅಧ್ಯಕ್ಷರೇ. ಒಂದ್ ನಿಮಿಷ, ಈಗ ನಮ್ಮ ಹೌಸ್ನಲ್ಲಿ ಏನಾಗಿದೆ ಅಂದ್ರೆ, ಕಳೆದ ಬಾರಿ ನಾವು ಹೌಸ್ನಲ್ಲಿ ಯಾರ್ಯಾರಿಗೆ ಎಷ್ಟೇ ಇವರಿಗೆ ಕೊಟ್ಟಿದ್ದೀರಿ ಅದೇ ಸವಲತ್ತಿನ ಪ್ರಕಾರ ಉಳಿದವರಿಗೂ ಕೂಡ ಮಾಡಬೇಕು ಅಂತ ಸರ್ವಾನುಮತದಿಂದ ಒಂದು ಠರಾವ್ ಮಾಡಿ ಕೇಂದ್ರಕ್ಕೆ ಕಳಿಸಿದ್ದೇವೆ. ನಮ್ಮ ಎಂಪಿಗಳೆಲ್ಲರೂ ಸೇರಿಕೊಂಡು, ಮೊನ್ನೆ ರಾಘವೇಂದ್ರ ಅವರು ನಾವು ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಾಗ ಅವ್ರ ಜೊತೆಗೂ ಮಾತಾಡಿದ್ದೇನೆ. ನೋಡಪ್ಪ, ನೀವು ಇದ್ದಾಗೂ ಇದನ್ನು ಮಾಡಿದಿರಿ, ಬರೀ ಇದೇ ಆಗಿದೆ. ನೀವೆಲ್ಲರೂ ಹೋಗಿ ಅಲ್ಲಿ ಫಾರೆಸ್ಟ್ ಮಿನಿಸ್ಟರ್ಗೆ ನಮ್ಮ ಎಂಪಿಗಳು ಎಲ್ಲರೂ ಸೇರಿಕೊಂಡು ನಿಮ್ಮ ಪ್ರಧಾನ ಮಂತ್ರಿಗಳ ಹತ್ರ ಹೇಳಿ ಇದನ್ನ ಒಂದು ಏನಾರ ಮಾಡಲೇಬೇಕು, ಇಲ್ಲದೆ ಇದ್ರ ಉಳಿದವ್ರು ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. ಫಾರೆಸ್ಟ್ನವರು ಪದೇ ಪದೇ ನೋಟಿಸ್ ಕೊಡ್ತಾರೆ. ಆಮೇಲೆ AC ಅವರು ರದ್ದುಪಡಿಸ್ತಾರೆ, ಅದನ್ನು AC ಅವರು ರದ್ದುಪಡಿಸ್ತಾರೆ. ನಾವು ಹೈಕೋರ್ಟಿಗೆ ಹೋಗಿ ಸ್ಟೇ ತರಬೇಕಾಗತ್ತೆ. ಭಾಳ ಸಮಸ್ಯೆಯಲ್ಲಿದ್ದಾರೆ. ಅದಕ್ಕೆ ನಮ್ಮ ಎಂಪಿಗಳಿಗೂ ಹೇಳಿ ಅಲ್ಲಿ ಏನು ಮಾಡಬೇಕು ಅಲ್ಲಿ ಮಾಡಿಸ್ರಿ. ಅದು ಫಾರೆಸ್ಟ್ರಿಂದ ಏನು ಮಾಡಬೇಕು, ಫಾರೆಸ್ಟ್ ರೈಟ್ ಆಕ್ಟ್ ಕೆಳಗಡೆ ಏನು ಮಾಡ್ಲಿಕ್ಕೆ ಬರ್ತದೆ ಆ ಪ್ರಕಾರ ST ಅವರಿಗೆ ಕೊಟ್ಟಾಗ ನಾವು ಸದನನೂ ಕೂಡ ನಾವೆಲ್ಲ ಮೇಲ್ಗಡೆ ಇದನ್ನು ಕಳಿಸಿದ್ದೇವೆ ಕೇಂದ್ರ ಸರ್ಕಾರಕ್ಕೆ. ಅದು ಇಂಪ್ಲಿಮೆಂಟ್ ಆಗಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ನೀವು ಮಾತಾಡ್ತಿರೋದು ಅರಣ್ಯ ಹಕ್ಕು ಸಮಿತಿಯ ಬಗ್ಗೆ, ನಾನು ಕೇಳ್ತಿರೋದು ಅರಣ್ಯ ಹಕ್ಕು ಸಮಿತಿ ವಿಚಾರ ಒಂದ್ ಕಡೆಗಿರ್ಲಿ. ಇಲ್ಲಿ ಬಗರುಕುಂ ಕಮಿಟಿಯಿಂದ ಅಪ್ರೂವಲ್ ಆಗಿರ್ತಕ್ಕಂಥದ್ದು ಪ್ರದತ್ತವಾದ ಅಧಿಕಾರ ತಲೆಮಾರ ಆಯ್ತು. ಅವ್ರಗಳನ್ನೆಲ್ಲ ಕ್ಯಾನ್ಸಲ್, ಹಳೆ ನೋಟಿಫಿಕೇಶನ್ ಇಟ್ಕೊಂಡು ಮಾಡಕ್ ಬಂದ್ರೆ ಅದ್ರ ಪ್ರಕಾರ ಬಿಫೋರ್ 78 ಕೊಡ್ಬೇಕು ಅಂತ ಕೇಂದ್ರ ಸರ್ಕಾರನೇ ಹೇಳಿದೆಯಲ್ಲ ಸರ್. 1980 ಪ್ರಕಾರ ತಾಂಡಗಳಲ್ಲೂ ಈ ಸಮಸ್ಯೆ ಇದೆ. ಅರಣ್ಯ ಇದು ಬರೇ ಹಕ್ ಸಮಿತಿದಲ್ಲ ಮೇಡಮ್, ನಮ್ ಕಡೆನು ಮೇಡಮ್ 1980 ಅಡಿಯಲ್ಲಿ ಕೇಂದ್ರ ಸರ್ಕಾರನೂ ಸಹ ಒಪ್ಕೊಂಡಿದೆ ಸರ್. ಇದಕ್ಕೆ ಕೆಲವೊಂದು ಬಿಟ್ಟೋಗಿರೋದನ್ನ ಕಳಿಸ್ಕೊಡಿ ಅಂತ ಹೇಳ್ತಿದೆ. ಯಾವುದೇ ತೀರ್ಮಾನ ತೆಗೆದುಕೊಳ್ಳದೆ ರೈತರಿಗೆ ಈ ರೀತಿ ಪದೇ ಪದೇ ತೊಂದರೆ ಕೊಡೋದು ಸರಿಯಲ್ಲ. ಸದಸ್ಯರು ಹೇಳ್ದಂಗೆ ಕಂದಾಯ ಸಚಿವರು, ಅರಣ್ಯ ಸಚಿವರು, ಎಲ್ಲ ಮಾನ್ಯ ಸದಸ್ಯರುಗಳು ಸೇರಿ ಆದಷ್ಟು ಬೇಗ ಒಂದು ಮೀಟಿಂಗ್ ಮಾಡಿಸ್ಲಿಕ್ಕೆ ಪ್ರಯತ್ನ ನಾನು ಮಾಡ್ತೀನಿ. ಅವ್ರು ಹೇಳ್ದಂಗೆ, ಅವ್ರ ಸಲಹೆ ನೀಡ್ದಂಗೆ ವಿತಿನ್ ದ ಬಜೆಟ್ ಸೆಷನ್ ಮಾಡ್ಲಿಕ್ಕೆ ಮಾಡ್ತೀನಿ ಅಧ್ಯಕ್ಷರೇ. ಹೇಳ್ತಾ ಇದ್ರ ಸಮಸ್ಯೆ ಇದೆ. ಇದು ಬರೀ ಶಿವಮೊಗ್ಗ ಸೀಮಿತ ಅಲ್ಲ, ಏನು ಇಂಪ್ಯಾಕ್ಟ್ ಆಗುವಂತ ಒಂದು ಡಿಸಿಷನ್ ಮತ್ತು ನೋಟಿಸಸ್ಗಳು ಬರ್ತಾ ಇದೆ. ಅದಕ್ಕೆ ನಾವು
ಸಭಾಧ್ಯಕ್ಷೆ ಮೀಟಿಂಗ್ ಯಾವತ್ತು ಮಾಡ್ತೀರಾ? ಸಭಾಧ್ಯಕ್ಷೆ ಯಾವತ್ತು ಮೀಟಿಂಗು? ಅಲ್ಲ ಇದು ಬಾರಿ ಮುಖ್ಯವಾದ ಸಭಾಧ್ಯಕ್ಷೆ ಸಾಧ್ಯನೇ ಇಲ್ಲ. ಡೇಟ್ ಬೇಕು. ಸುಮ್ನೆ ಹಾರಿಕೆ ಉತ್ತರಕ್ಕೆ ಒಪ್ಕೊಳ್ಳಲ್ಲ ನೋಡಿ. ಈಗ ತಳ್ಳ ಹಾಕಿ ಏನೋ ಒಂದು ಉತ್ತರ ಕೊಡೋದು ಬೇಡ. ರೈತರು ಎಲ್ಲಾ ಪಕ್ಷದವರು ಇದ್ದಾರೆ. ರೈತರು ಅಂತ ಕನ್ಸಿಡರೇಷನ್ ಮಾಡಿ ದಯವಿಟ್ಟು ಒಂದು ಡೇಟ್ ಫಿಕ್ಸ್ ಮಾಡಿ. ಅಧ್ಯಕ್ಷ, ನಾವು ನಿಮ್ಗೆ ಹೇಳ್ತೀನಿ, ಮಧು ಬಂಗಾರಪ್ಪ ಒಂದು ಡೇಟ್ ಹೇಳಿ. ತಗೋತೀವಿ.